ನಾನು ನನ್ನ ಮಗ ಇಬ್ಬರೇ. ಅಲ್ಲಿ ನೋಡ್ತಿದ್ದಾನೆ ಏನು ಮಾತಾಡ್ತಿದ್ದಾರಲ್ಲ ಮಮ್ಮಿ ಅಂತ. ಎಲ್ಲಿದ್ದೀರಾ ಶ್ರೇಯ ಅವರೇ? ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಮನೇಲಿ ಯಾರೂ ಇಲ್ಲ, ನಾನು ನನ್ನ ಮಗ ಇಬ್ಬರೇ. ಅಲ್ಲಿ ನೋಡ್ತಿದ್ದಾನೆ ಏನು ಮಾತಾಡ್ತಿದ್ದಾರಲ್ಲ ಮಮ್ಮಿ ಅಂತ. ಇಷ್ಟು ದಿನದಿಂದ ನನ್ನ ತಂಗಿ ಇದ್ಲು ನನ್ನ ಜೊತೆಗೆ. ಈಗ ಅವಳು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ಗೆ ಹೋಗ್ತಿದ್ದಾಳೆ. ಇವತ್ತು ಮಮ್ಮಿ ಡ್ಯಾಡಿ ಇಬ್ಬರೂ ಇಲ್ಲ, ನನ್ನ ತಂಗಿನೂ ಇಲ್ಲ. ಮಮ್ಮಿ ಡ್ಯಾಡಿ ಗೂಡು ಬಿಡಿಸ್ತಿದ್ದಾರೆ, ನಮ್ಮದು ರೇಷ್ಮೆ ಹುಳು ಮೇಯಿಸೋದು ಗೂಡು ಬಿಡಿಸ್ತಿದ್ದಾರೆ. ನನ್ನ ಮಗ ಆಟ ಆಡ್ತಿದ್ದಾನೆ. ಒಂದು ರೌಂಡ್ ನಿದ್ದೆ ಆಯಿತು, ಒಂದು ಸ್ನಾನ ಎಲ್ಲ ಆಗಿ ನಿದ್ದೆ ಎಲ್ಲ ಆಯಿತು. ಈಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ತುಪ್ಪ ಮಾಡೋಣ ಅಂತ ಬೆಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ನಾವು ಮನೆಗೆ ಹಾಲು ತರೋದ್ರಿಂದ ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ, ನಾವೇನು ಕೊಂಡ್ಕೊಂಬರಲ್ಲ. ಈಗ ಬೆಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಮಂಗಳವಾರ ಅಥವಾ ಶುಕ್ರವಾರ ನಮ್ಮ ಮನೇಲಿ ಬೆಣ್ಣೆ ಕಾಯಿಸ್ಕೊಳ್ತೀವಿ. ತುಪ್ಪ ನೋಡಿ ರೀತಿ ರೆಡ್ ಕಲರ್ ಆದಮೇಲೆ ಅರಿಶಿನ ಪುಡಿ ಮಾತ್ರ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಳ್ತೀನಿ. ಇಷ್ಟೇ ನಮ್ಮ ಮನೇಲಿ ತುಪ್ಪ ಮಾಡೋದು. ಉಪ್ಪು, ಬೆಳ್ಳುಳ್ಳಿ ಅವೆಲ್ಲ ಏನೂ ಹಾಕಲ್ಲ, ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಈಗ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ತುಪ್ಪದ ಬಾಕ್ಸು. ನಮ್ಮ ಮನೇಲಿ ಒಂದು 10 ರಿಂದ 15 ವರ್ಷದಿಂದ ತುಪ್ಪದ ಬಾಕ್ಸ್ ಇದೆ. ನಮಗಂತೂ ಊಟದ ಜೊತೆ ತುಪ್ಪ ಅಂತೂ ಇರಲೇಬೇಕು. ತುಪ್ಪ ಚೆನ್ನಾಗೇ ಬಂದಿತ್ತು, ಘಮ ಘಮ ಅಂತ ಇತ್ತು. ತುಪ್ಪನೇ ಇವತ್ತು ಸೀಸ್ಕೊಳ್ಬಾರ್ದು, ಅವಾಗ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ಮುದ್ದೆ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ರು ನಮ್ಮ ಮಮ್ಮಿ. ಅದ್ರ ಜೊತೆ ತುಪ್ಪ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆನೇ ಕೆಲಸ ಇರೋದ್ರಿಂದ ಮನೇಲಿ ಬೆಳಗ್ಗೆನೇ ಮುದ್ದೆ ಮತ್ತು ಸಾಂಬಾರು ಮಮ್ಮಿ ಮಾಡಿಬಿಟ್ಟಿದ್ರು. ತುಂಬಾ ಟೇಸ್ಟಿಯಾಗಿತ್ತು ನಾವು ಮಮ್ಮಿ ಮಾಡಿದ್ದು. ಏನಪ್ಪ ಇದು ಅಂತ ಅಂದ್ಕೊಳ್ತಿದ್ದೀರಾ? ಇದನ್ನು ನಮ್ಮೂರಲ್ಲಿ ತಣ್ಮುದ್ದೆ ಅಂತ ಕರೀತಾರೆ. ವರ್ಷನೂ ಇದನ್ನು ಮನೆಯಲ್ಲಿ ಇಟ್ಟು ಬೆಳಗ್ಗೆನೇ ಇಟ್ಟು ಸಂಜೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಈ ರೀತಿ ಮಾಡ್ತಾರೆ. ಊರಲ್ಲಿರೋ ಎಲ್ಲರ ಮನೆ ತಣ್ಮುದ್ದೆನೂ ಒಂದು ಹತ್ರ ಇಟ್ಟು ಪೂಜೆ ಮಾಡಿ ನೋಡಿ ಅವ್ರು ಎತ್ಕೊಂಡಿದ್ದಾರೆ. ಆ ಮಕ್ರಿಯಲ್ಲಿ ಎಲ್ಲದನ್ನು ಇಟ್ಕೊಂಡು ಅರಿಯೋ ನೀರಲ್ಲಿ ಬಿಟ್ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಮಾಡ್ತಾರೆ ಅಷ್ಟೇ. ನಮ್ಮೂರಲ್ಲಿ ಈ ಆಚರಣೆನ ತುಂಬ ವರ್ಷದಿಂದ ಮಾಡ್ತಾರೆ. ವರ್ಷನೂ ಈ ರೀತಿ ದೇವ್ರನ್ನ ತಂದು ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾರೆ. ಅದು ಯಾವುದೇ ರೀತಿ ಮೂಢನಂಬಿಕೆ ಆ ಥರ ಎಲ್ಲ ಏನೂ ಇಲ್ಲ. ಅದು ಒಂದು ನಂಬಿಕೆಯಿಂದ ಮಾಡ್ತಾರೆ ಅಷ್ಟೇ. ಮಧ್ಯಾಹ್ನ ಊಟ ಮಾಡೋಣ ಅಂತ ಕೂತ್ಕೊಂಡ್ರೆ ನೋಡಿ ನನ್ನ ಮಗ ಏನು ಕೆಲಸ ಕೊಡ್ತಿದ್ದಾನೆ. ಮುಂದೆ ಬರೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಮುಂದೆ ಬರ್ತಾನೆ ಇದ್ದಾನೆ. ಬೇಕಪ್ಪ ಬೇಕಾ? ಎರಡು ಅವರ್ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಆಮೇಲೆ ಮತ್ತೆ ನಿದ್ದೆ ಮಾಡ್ತಿದ್ದಾನೆ. ಅವನು ನಿದ್ದೆ ಮಾಡ್ದ ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ರಿಸೀವ್ ಆಯಿತು. ಏನಪ್ಪ ಇದು ಅಂತಂದರೆ ಬರ್ತ್ಡೇ ಕಿಟ್ಟು. ನನ್ನ ಮಗನಿಗೆ ನಾಳೆಗೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಫ್ಲಿಪ್ಕಾರ್ಟಿಂದ ಒಂದು ಬರ್ತ್ಡೇ ಕಿಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದರ ಪ್ರೈಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬನ್ನಿ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ. ಸಿಲ್ವರ್ ಕಲರ್ದು 6 ಬಲೂನ್ಸ್ ಕೊಟ್ಟಿದ್ದಾರೆ, ಸ್ಟಾರ್ ಬಲೂನ್ಸು. ಅದರಲ್ಲಿ 4 ಚಿಕ್ಕವು ಮತ್ತು 2 ದೊಡ್ಡವು. ತುಂಬಾ ಚೆನ್ನಾಗಿತ್ತು ಈ ಬಲೂನ್ಸ್, ನನಗಂತೂ ಇಷ್ಟ ಆಯಿತು. ಇಲ್ಲಿ ಪಿಕ್ಚರ್ನ ಹಾಕಿದ್ದೀನಿ ನೋಡಿ, ಅದೇ ರೀತಿ ಇತ್ತು, ಚೆನ್ನಾಗಿತ್ತು ಬಲೂನ್ಸ್ ಮಾತ್ರ. ಮತ್ತು ಇಟ್ಸ್ ಮೈ ಆಫ್ ಬರ್ತ್ಡೇ ಅನ್ನೋ ಬ್ಯಾನರ್ ಸಹ ಕೊಟ್ಟಿದ್ದಾರೆ. ಇದು 6 ಮಂತ್ಸ್ ಕಂಪ್ಲೀಟ್ ಆಗಿರೋದಲ್ವ, ಹಾಗಾಗಿ ನಾನು ಆಫ್ ಬರ್ತ್ಡೇ ಬ್ಯಾನರ್ನೇ ತರಿಸ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿತ್ತು. 2 ಬೊಂಬೆ ಕೊಟ್ಟಿದ್ದಾರೆ ಮತ್ತು ಈ ರೀತಿ ಬ್ಯಾನರ್ಸ್ ಕೊಟ್ಟಿದ್ದಾರೆ. ಅದನ್ನು ಟ್ಯಾಗ್ ಮಾಡೋದಕ್ಕೆ ಒಂದು ದಾರ ಸಹ ಕೊಟ್ಟಿದ್ದಾರೆ. ಬ್ಲೂ ಕಲರ್ ರಿಬ್ಬನ್ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಇದು ಬಲೂನ್
ಗಮ್ ಮಾಡೋದಕ್ಕೆ ಡಾಟ್ಸ್ ಥರ ಒಂಥರ ಕೊಟ್ಟಿದ್ದಾರೆ, ಗಮ್ ಥರ. ಇದು ಪೈಪು, ಇದು ಸ್ಟಾರ್ಸ್ನ ಬ್ಲೋ ಮಾಡೋದಕ್ಕೆ ಇದರಿಂದನೇ ಆಗೋದು. ನಾವು ಬ್ಲೋವರಲ್ಲೆಲ್ಲ ಬ್ಲೋ ಮಾಡೋಕ್ಕಾಗಲ್ಲ. ಈ ಪೈಪನ್ನ ಅದರೊಳಗಡೆ ಇನ್ಸರ್ಟ್ ಮಾಡಿ ಬಾಯಲ್ಲೇ ನಾವು ಉಪ್ಕೊಳ್ಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಬಲೂನ್ಸ್. ಇದೇ ತಾನೇ ಸೆಲೆಬ್ರೇಷನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು. ಬ್ಲೂ ಕಲರ್ ಬಲೂನ್ಸ್ 15 ಕೊಟ್ಟಿದ್ದಾರೆ, ಗ್ರೇ ಕಲರ್ ಬಲೂನ್ಸ್ನ 15 ಕೊಟ್ಟಿದ್ದಾರೆ. ಈ ರೀತಿ ವೈಟ್ ಕಲರ್ದು ಬಲೂನ್ನ 4 ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಬಲೂನ್ಸ್ ಎಲ್ಲ, ಏನು ಒಡೆದೋಗಿಲ್ಲ. ಆ್ಯಂಡ್ ಫೈನಲಿ ಪುಟಾಣಿದು ಒಂದು ಬಲೂನ್ ಪಂಪನ್ನು ಸಹ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಇದು ಸಹ. ಇದಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ ಬೇಗ ಡೆಕೋರ್ ಮಾಡೋದಕ್ಕೆ. ಈ ಕೊಟ್ಟಿರೋ ಪ್ರೈಸ್ಗೆ ನಾವು ಇಷ್ಟು ಪ್ರಾಡಕ್ಟ್ ಸಿಕ್ಕಿರೋದು ತುಂಬಾ ವರ್ತ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. ಇದರ ಡೆಕೋರೇಷನ್ ಒಂದು ಫೋಟೋ ಸಹ ಹಾಕಿದ್ದೀನಿ, ನೀವು ನೋಡ್ಬೋದು. ಹಾಗೆ ನಾಳೆ ವಿಡಿಯೋ ತಪ್ಪದೇ ನೋಡಿ, ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಬಲೂನ್ಸ್ ಚೆನ್ನಾಗಿದೆಯೋ ಇಲ್ವಾ ಅಂತ ಒಂದ್ಸಲ ಪಂಪ್ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಅದನ್ನು ಒಂದು ನೀವು ಕೈಲಿ ಕೊಟ್ಟಿದ್ದೆ, ಏನು ಕೆಲಸ ಕೊಡ್ತಿದ್ದೆ ನೋಡಿ ಅದಕ್ಕೆ. ಸಂಜೆ ಆಗಿ ಮಗು ಬಟ್ಟೆ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ದು ಮನೆಗೆ ಎತ್ಕೊಂಡ್ಬಂದು ಎಲ್ಲ ಎಲ್ಲೆಲ್ಲಿ ಇಡಬೇಕು ಎಲ್ಲ ಎತ್ತಿಟ್ಟು ನೈಟ್ ಅಡುಗೆ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಗೈಸ್ ಬನ್ನಿ, ನಮ್ಮ ಅಕ್ಕ ಅವ್ರು ಅಡುಗೆ ಮಾಡ್ತಿದ್ದಾರೆ. ನೋಡೋಣ ಬನ್ನಿ. ಎಲ್ಲಿದ್ದೀರಾ ಶ್ರೇಯ ಅವರೇ? ಇಲ್ಲಿ ನಾರ್ಮಲಾಗಿ ನಮ್ಮ ಮನೇಲಿ 2 ಸಲ ನಾನ್ ವೆಜ್ ಮಾಡಿದ್ರೆ 1 ಟೈಮ್ ಕಾಲಂತೂ ಇದ್ದೇ ಇರುತ್ತೆ. ಕಾಲು ಸೂಪ್ ಕುಡಿಬೇಕು ಅಂತ ನಮ್ಮ ತಂದೆ ತರ್ತಾರೆ ಕಾಲು ಸೂಪ್ ಮಾಡಿ, ಕಾಲನ್ನ ಸಪ್ರೇಟ್ ಮತ್ತು ನೀರನ್ನ ಸಪ್ರೇಟ್ ಮಾಡಿಟ್ಟು ಮತ್ತು ಇದನ್ನು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಮತ್ತು ಸಾಂಬಾರಿಗೆ ಚಿಕನ್ ತಂದಿದ್ದಾರೆ, ಅದನ್ನು ಹಾಕಿ ಸಾಂಬಾರು ಮಾಡಿ ಕಾಲು ಸೂಪ್ 1 ಗ್ಲಾಸ್ ಆಗೋಷ್ಟು ಕುಡಿದು ನೈಟ್ ಡಿನ್ನರ್ಗೆ ಮುದ್ದೆ ಮತ್ತು ಮಟನ್ ಸಾಂಬಾರನ್ನ ತಿಂದು ಈ ದಿನನ ಎಂಡ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾಳೆ ಬರೋ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.